ಪ್ರಪಂಚ ಪೂರ್ತಿ ಎದ್ದು ಓಡುವಾಗ ನೀನಿನ್ನು ಬಿದ್ದೇ ಇದೆಯಲ್ಲ ಅಂತ ಮೇಲೆದ್ದು ಸೂರ್ಯಗೊಂದು ಹಾಯ್ ಹೇಳಿ ದಿನ ಸ್ಟಾರ್ಟ್ ಮಾಡಿದೆ. ನಮಸ್ಕಾರ ಮನುಷ್ಯರೇ, ಡೇ 2 ಆಫ್ 25ಗೆ ಸ್ವಾಗತ ಸುಸ್ವಾಗತ. ಇದು ಪ್ರಕಾಶ್ ಕರುನಾಡು. ಬೆಳಗ್ಗೆದ್ದು ಬರೀ ಕೋಟ್ ಓದೋದಲ್ಲ, ಚೂರು ವೆಯ್ಟ್ ಕಡೆನು ನೋಡು ಅಂತ ದುಡ್ಡು ಕೊಟ್ಟು ತಂದಿರೋ ತಕಡಿ ಮೇಲೆ ತೂಗಿ ನಿಂತೆ. ಎದ್ದಾಗ ಇಷ್ಟು ಕೆಟ್ಟ ಕಾಣಿಸ್ತೀನಿ ಅಂತ ಗೊತ್ತಾಗಿ ಮುಖ ತೊಳೆದು ತಲೆಗೆ ಬಾಚಣಿಗೆ ಹಾಕ್ತೆ. ಕೆಳಗೆ ನಮ್ಮ ಭೂಲೋಕದ ಕಪ್ಪು ಸುಂದರಿ ಯೂನಿಕಾನ್ನು ರೆಡಿಯಾಗಿ ನಿಂತಿದ್ಲು. ಪ್ರೌಢು ಟೀ ಕುಡುಕರ ತರ ಟೀ ಕುಡಿಯೋದಕ್ಕೆ ಮತ್ತದೇ ಕೃಷ್ಣ ಭವನಕ್ಕೆ ಹೋದ್ವಿ. ಸಾಂಗ್ ಹಾಕೊಂಡು ಡ್ಯಾನ್ಸ್ ಮಾಡೋದು ಒಂದು ರೇಂಜ್ ಆದ್ರೆ, ಕಸ ಗುಡಿಸುವಾಗ ಸಾಂಗ್ ಹಾಕೋದು ನಮ್ಮ ಗುಂಗು. ಭಾವ ತೊರೆದು ಹಾಡು, ಇಲ್ಲಿಂದ ಶುರುವಾಯಿತು ಸಾಂಗು. ಮುಂದೆ ಮತ್ತದೇ 15 ನಿಮಿಷದ ಧ್ಯಾನ. ಆಮೇಲೆ ಕೈಯಲ್ಲಿ ಟೈಮರ್ ಹಿಡಿದು 40 ನಿಮಿಷ ಸೆಟ್ ಮಾಡಿ ಓದೋ ಕೆಲಸನ ಶುರು ಹಚ್ಕೊಂಡೆ. ವಿಡಿಯೋ ಚೆನ್ನಾಗಿ ಕಾಣಲಿ ಅಂತ ಸ್ವಲ್ಪ ಜಾಸ್ತಿನೇ ಬಿಲ್ಡಪ್ ತಗೊಂಡೆ ಅಂತ ಅನ್ಕೊಳ್ಳಿ. ಟೈಮು 9 ಆಯ್ತು ಅಂದ್ರೆ ಇದು ಇಷ್ಟ ಇಲ್ಲ ಅಂದ್ರೂ ಕಷ್ಟಪಡೋ ಟೈಮು. ಅದೇ ಹೇಳ್ತಾರಲ್ಲ, ಕೆಲವರು ಬೆವರಿಳಿಸಿ ದುಡಿದ್ರೆ ಇನ್ನ ಕೆಲವರು ದುಡಿದಾದ್ಮೇಲೆ ಬೆವರಿಳಿಸ್ತಾರಂತೆ. ಆಮೇಲೆ ಅನ್ನಕ್ಕೆ ಅರಿಶಿನ ಹಾಕಿ ಇದೇ ಪಲಾವ್ ಅಂತ ನನ್ನ ರೂಮ್ಮೇಟು ನನ್ನ ಕೈಗಿಟ್ಟಾಗ ಅದನ್ನ ಚಿತ್ರಾನ್ನ ಅನ್ಕೊಂಡು ಹೆಂಗೋ ತಿಂದೆ. ಟೈಮು 10 ಆಯ್ತು ಅನ್ಕೊಳ್ಳಿ. ಇಲ್ಲಿ ಅಲ್ಲಾಡ್ಸೋಕ್ಕೆ ರಾಹುಲ ಇಲ್ಲ ಅಂದ್ರು ಗ್ರೀನ್ ಟೀನ ಹಿಡ್ಕೊಂಡು ನಾನೇ ಅಲ್ಲಾಡಿಸಿ ಕುಡಿಯೋದಕ್ಕೆ ಸ್ಟಾರ್ಟ್ ಮಾಡೋವಷ್ಟರಲ್ಲಾಗಲೇ ಟೈಮು ಮುಗ್ದೋಯ್ತು. ಬೈಕ್ ತೆಗೆದಿದ್ರೆ ಪೆಟ್ರೋಲ್ ಉಳಿಸ್ಬೋದು ಅಂತ ನಡ್ಕೊಂಡು ಆಫೀಸ್ಗೆ ಹೋಗೋವಷ್ಟು ಕಂಜೂಸ್ ಆದ. ಮತ್ತದೇ ಸಿಸ್ಟಮ್ಮು, ಮೊಬೈಲು, ವೈರ್ಲೆಸ್ ಕೀಬೋರ್ಡು, ಮತ್ತದೇ ಕೆಲಸ. ಇಷ್ಟರ ಮಧ್ಯದಲ್ಲಿ ಅವತ್ತು ಸ್ಪ್ರೈಟ್ ಕುಡಿದು ಖಾಲಿ ಮಾಡಿದ್ದ ಬಾಟಲ್ನ ವೇಸ್ಟ್ ಆಗಬಾರ್ದು ಅಂತ ಚೂರು ಡಿಸೈನ್ ಮಾಡಿ ಅದರೊಳಗೆ ಸ್ವಲ್ಪ ನೀರು ಹಾಕಿ 2 ಎಲೆ ಹಾಕಿದ್ದೆ. ಇವತ್ತೊಂಥರ ಖುಷಿ ಆಯಿತು, ಆ 2 ಎಲೆಗಳು ಬದುಕೇ ಇದ್ವು. ಇವತ್ತು ಇನ್ನೊಂದು ಖುಷಿ ವಿಷಯ ಅಂದರೆ, ಇವತ್ತು ಸ್ಟೇಷನಲ್ಲಿ ಫ್ರೀ ಊಟ ಇತ್ತು. ಅದನ್ನು ತಿಂದು, ಇವತ್ತು ರಾಮನವಮಿ ಬೇರೆ ಅಲ್ವಾ, ರಾಮ ಸಿಗಲಿಲ್ಲ ಅಂದರೂ ಪರವಾಗಿಲ್ಲ, ಹನುಮನನ್ನ ನೋಡ್ಕೊಂಡು ಬರೋಣ ಅಂತ ಹೋದರೆ ಆ ಸಿಕ್ಕಾಬಟ್ಟೆ ಜನಗಳಲ್ಲಿ ಎಲ್ಲಿ ಸಿಕ್ಕಾಕೋತೀವೋ ಅಂತ ಮತ್ತೆ ಸಿಗ್ತೀನಿ ಬಾಸ್ ಅಂತ ದೂರದಿಂದನೇ ಕೈ ಮುಗಿದ್ದು ವಾಪಸ್. ಊಟ ಆದಮೇಲೆ ಒಂದು 10 ನಿಮಿಷ ರೆಸ್ಟ್ ಮಾಡಬೇಕು ಅಂತ ಮನೆಗೆ ಬಂದು ಗೆಳತಿ ಅಮೆಝಾನ್ನ ಮಾತಾಡಿಸ್ತಾ ಬಂದೆ. ಒಂದು ಸ್ವಲ್ಪ ಹೊತ್ತು ಗೆಳೆಯನ ಜೊತೆ ಲೂಡೋ ಆಡೋಣ ಅಂತ ಕೂತು ತಲೆಗೆ ಕೆಲಸ ಕೊಟ್ಟಿದ್ದಲ್ದೆ 2 ಸಲ ಸೋತು ಬೇಜಾರಾಗಿ ನಾನಿನ್ನ ಬರ್ತೀನಪ್ಪ ಅಂತ ಆಫೀಸ್ ಕಡೆ ಹೊರಟೆ. ಇವತ್ತು ಗೌರ್ಮೆಂಟ್ ಕಾಲೇಜ್ ಹತ್ರ ಸ್ವಲ್ಪ ಕೆಲಸ ಇತ್ತು. ಅಲ್ಲೇ ಪಕ್ಕದಲ್ಲೇ ಇದ್ದ ಆಂಜನೇಯನ ಗುಡಿಗೆ ಹೋಗಿ ತೀರ್ಥ ಕುಡಿದು ಪ್ರಸಾದ ತಿಂದು ಬಂದೆ. ಇನ್ನೇನು ಕೆಲಸ ಮುಗೀತು, ಇದು ಹೊರಡೋ ಟೈಮು. ನಾರ್ಮಲ್ ಲೈಫು ಬೋರ್ ಆದಾಗ ಅಬ್ನಾರ್ಮಲ್ ಆಗಿ ಜೀವನ ಮಾಡಿ ಅಂತ ಹೇಳ್ತಾ ಇದಿಷ್ಟು ಡೇ 2 ಆಫ್ 25. ನಮಸ್ಕಾರ ಮನುಷ್ಯರೇ, ಮತ್ತೆ ಸಿಗ್ತೀನಿ. ಇದು ಪ್ರಕಾಶ್ ಕರುನಾಡು.